ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿತ್ತು ಬಸ್ಸು. ಚಿತ್ರದುರ್ಗದ ಗೊರ್ಲತ್ತು ಗ್ರಾಮದ ಬಳಿ ಸಂಭವಿಸಿರುವಂತಹ ದುರಂತ ಇದು. ಹಿರಿಯೂರು ತಾಲೂಕಿನ ಗೊರ್ಲತ್ತು ಅನ್ನುವಂತಹ ಗ್ರಾಮದ ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ. ಎಲ್ಲಿಂದ ಎಲ್ಲಿಗೆ ಹೊರಟಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಿಂದ ರಾತ್ರಿ ಹೊರಟಿತ್ತು ಬಸ್ಸು, ಶಿವಮೊಗ್ಗಕ್ಕೆ ರೀಚ್ ಆಗಬೇಕಾಗಿತ್ತು. ಆದರೆ ಆನ್ ದಿ ವೇ ಚಿತ್ರದುರ್ಗದ ಗೊರ್ಲತ್ತು ಅನ್ನುವಂತಹ ಗ್ರಾಮ. ಆ ಗೊರ್ಲತ್ತು ಅನ್ನುವಂತಹ ಗ್ರಾಮದಲ್ಲಿ, ಹಿರಿಯೂರು ಬಳಿಯ ಗೊರ್ಲತ್ತು ಅನ್ನುವಂತಹ ಗ್ರಾಮದ ಬಳಿ ಏಕಾಏಕಿ ಬಸ್ಗೆ ಕಂಟೈನರ್ ಡಿಕ್ಕಿಯಾಗಿದೆ. ಡಿಕ್ಕಿಯಾದಂತಹ ರಭಸಕ್ಕೆ ಬಸ್ ಏಕಾಏಕಿ ಹೊತ್ತಿ ಉರಿದಿದೆ. ಒಳಗಿದ್ದಂತಹ ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಶಿವಮೊಗ್ಗದಿಂದ ಹೊರಟವರು, ಬೆಂಗಳೂರಿನಿಂದ ಹೊರಟವರು ಶಿವಮೊಗ್ಗಕ್ಕೆ ರೀಚ್ ಆಗಬೇಕು. ಇನ್ನೇನು ರೀಚ್ ಆಗುವಂತಹ ಹಂತದಲ್ಲಿದ್ದು ಚಿತ್ರದುರ್ಗದಿಂದ ಶಿವಮೊಗ್ಗಕ್ಕೆ ಹೋಗಬೇಕು. ಆದರೆ ಆನ್ ದಿ ವೇ ಅರ್ಧ ದಾರಿಯಲ್ಲಿದ್ದಂತಹ ಸಂದರ್ಭದಲ್ಲಿ ತಮ್ಮ ಕ್ರಿಸ್ಮಸ್ ರಜೆ ಇವತ್ತಿನಿಂದ, ಆ ಕ್ರಿಸ್ಮಸ್ ರಜೆಯ ಸಂದರ್ಭದಲ್ಲಿ ಖುಷಿ ಪಡೋಣ, ಎಂಜಾಯ್ ಮಾಡೋಣ, ಮನೆಯವ್ರ ಜೊತೆ ಕಳೆಯೋಣ, ಹೇಗೂ ರಜೆ ಇದೆ, ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡೋಣ, ಹೊಸ ವರ್ಷ ಬೇರೆ ಇದೆ, ಹೀಗೆ ಹತ್ತಾರು ಕನಸುಗಳೊಂದಿಗೆ, ಹತ್ತಾರು ಪ್ಲ್ಯಾನ್ಗಳೊಂದಿಗೆ ಬೆಂಗಳೂರಿನಿಂದ ಬಸ್ ಹತ್ತಿದ್ದಾರೆ. ಸುಮಾರು 30 ಜನ ಪ್ರಯಾಣಿಕರು. ಬಸ್ ಹತ್ತಿದವರು ಶಿವಮೊಗ್ಗ ರೀಚ್ ಆಗಬೇಕಾಗಿತ್ತು. ಬಹುಶಃ ಒಂದು 5-6 ಗಂಟೆ ಆಗಿದ್ರೆ ಶಿವಮೊಗ್ಗ ರೀಚ್ ಆಗಿಬಿಡ್ತಾ ಇದ್ರೆ ಏನೋ, ಅದಕ್ಕಿಂತ ಅರ್ಲಿನೇ ರೀಚ್ ಆಗ್ತಿದ್ರು ಏನೋ. ಎಷ್ಟು ಗಂಟೆಗೆ ಹೊರಟಿದ್ದು ಬಸ್ಸು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದರೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಗೊರ್ಲತ್ತು ಅನ್ನುವಂಥ ಗ್ರಾಮ, ಆ ಗ್ರಾಮದ ಬಳಿ ಬಂದಂತಹ ಟೈಮ್ನಲ್ಲಿ ಯಮನಂತೆ ಬಂದೆರಗಿದೆ ಈ ಕಂಟೈನರ್ ಲಾರಿ. ಏಕಾಏಕಿ ಡಿಕ್ಕಿ ಹೊಡೆದಿದೆ. ಅಲ್ಲಿಗೆ ಸುಖಕರವಾಗಿ ಖುಷಿಯಿಂದ ನಡೀತಾ ಇದ್ದಂತಹ ಪ್ರಯಾಣ, ಖುಷಿಯಿಂದ ಸಾಗ್ತಾ ಇದ್ದಂಥ ಈ ಸವಾರಿ ಸಾವಿನ ಸವಾರಿಯಾಗಿ ಬದಲಾಗಿತ್ತು. ಒಳಗಿದ್ದಂತಹ ಪ್ರಯಾಣಿಕರು, ಗೊತ್ತಿಲ್ಲ ಅವರಿಗೆ ಹೊರಗಡೆ ಬರೋದಕ್ಕೆ ಎಷ್ಟು ಟೈಮ್ ಸಿಕ್ತು ಅಂತ ಹೇಳಿ. 30 ಜನ ಒಳಗಡೆ ಇದ್ದಿದ್ದು, ಎಷ್ಟು ಜನ ಬಚಾವಾಗಿದ್ದಾರೆ, ಎಷ್ಟು ಜನರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏಕಾಏಕಿ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಬೆಂಕಿ ಧಗ್ಗಂತ ಹೊತ್ಕೊಂಡ್ಬಿಟ್ಟಿದೆ ಬಸ್ಗೆ. ಇಡೀ ಬಸ್ನ ಆವರಿಸಿಬಿಟ್ಟಿದೆ. ಹಾಗಾಗಿ ಹೊರಗಡೆ ಎಷ್ಟು ಜನ ಬಂದಿದ್ದಾರೆ, ಅವರು ಯಾವ ಸ್ಥಿತಿನಲ್ಲಿದ್ದಾರೆ, ಆ ಬಗ್ಗೆ ಇನ್ನಷ್ಟೇ ಮಾಹಿತಿ ಕಲೆ ಹಾಕಬೇಕು. ಆದರೆ ಒಳಭಾಗದಲ್ಲಿದ್ದಂತಹ ಕನಿಷ್ಠ 10ಕ್ಕೂ ಹೆಚ್ಚಿನ ಪ್ರಯಾಣಿಕರು ಜೀವ ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸ್ಲೀಪರ್ ಬಸ್ಗಳು ಹೆಂಗಿರ್ತಾವೆ ಅಂತ ನಮಗೆ ಗೊತ್ತು. ಲೋವರ್ ಬರ್ತು, ಅಪ್ಪರ್ ಬರ್ತು, ನಿಮಗೆ ನಡುಭಾಗದಲ್ಲಿ ಸ್ಪೇಸ್ ಇದೆಯಲ್ಲ. ಈ ಸಾಮಾನ್ಯ ಬಸ್ಗಳಲ್ಲಿ ಎದ್ದು ಓಡ್ಕೊಂಡು ಬರೋದಕ್ಕೆ ಸ್ವಲ್ಪ ಅಗಲವಾದಂತಹ ಸ್ಪೇಸ್ ಇರುತ್ತೆ. ಆದರೆ ಸ್ಲೀಪರ್ ಬಸ್ಗಳಲ್ಲಿ ಹಾಗಿರೋದಿಲ್ಲ. ಅದರಲ್ಲೂ ಲಾಸ್ಟ್ ಸೀಟ್ನಲ್ಲಿ ಇದ್ದವನು ಎದುರುಗಡೆ ಬರಬೇಕು ಅಂದರೆ, ತುಂಬ ಹೆಚ್ಚಿನ ಸೀಟ್ಗಳಿರುವಂತಹ ಬಸ್ಗಳು ಅಂತಂದರೆ ಅದಿನ್ನೂ ಕಷ್ಟ. ಒಬ್ಬ ಓಡಾಡೋದಕ್ಕಷ್ಟೇ ಅದರಲ್ಲಿ ಸ್ಪೇಸ್ ಇರೋದು. ಆ ಟೈಮ್ನಲ್ಲಿ ಬಚಾವಾಗಬೇಕು ಅಂದರೂ ಎಲ್ಲರೂ ಧಾವಂತದಿಂದ ಇಳಿದಂತಹ ಟೈಮ್ನಲ್ಲಿ ಎಷ್ಟು ಜನರಿಗೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿದೆ. ತಮ್ಮ ಲಗೇಜ್ಗಳನ್ನೆಲ್ಲ ಬಿಟ್ಟು ಜೀವ ಮಾತ್ರ ಉಳಿಸ್ಕೊಳ್ಬೇಕು ಅಂದರೂ ಆ ತಕ್ಷಣಕ್ಕೆ ಹೊರಗಡೆ ಬರೋದಕ್ಕೆ ಎಷ್ಟು ಜನರಿಗೆ ಸಾಧ್ಯ ಆಗಿದೆ. ಆಮೇಲೆ ಎಲ್ಲರೂ ಕೂಡ ಗಾಢ ನಿದ್ದೆಯಲ್ಲಿರ್ತಾರೆ. ಗಾಢ ನಿದ್ದೆಯಲ್ಲಿದ್ದಂಥ ಟೈಮ್ನಲ್ಲಿ ಏನಾಯಿತು ಅನ್ನೋದನ್ನು ಅನಲೈಸ್ ಮಾಡೋದಕ್ಕೆ ಯಾರಿಗೇ ಆದರೂ ಒಂದು 30 ಸೆಕೆಂಡ್ ಆದರೂ ಟೈಮ್ ಬೇಕು. 20ರಿಂದ 30 ಸೆಕೆಂಡು. ಆ ನಿದ್ದೆಯಿಂದ ಹೇಳಬೇಕು, ಅಕ್ಕಪಕ್ಕ ಏನಾಗ್ತಿದೆ, ಯಾಕೆ ಹಿಂಗಾಯಿತು, ಯಾಕೆ ಇಷ್ಟು ದೊಡ್ಡದಾಗಿ ಅಪಘಾತ ಆಯಿತು ಅನ್ನೋದನ್ನು ಅಂದಾಜು ಮಾಡೋಕ್ಕೆ ತುಂಬ ಹೊತ್ತು ಬೇಕು. ಅದಾದ ನಂತರ ಅವ್ರು ಇಳಿದು ಬರಬೇಕು. ಅಷ್ಟು ಹೊತ್ತು ಈ ಅಗ್ನಿ ಅವಘಡ ಅವ್ರಿಗೆ ಟೈಮ್ ಕೊಟ್ಟಿತ್ತ. ಆವರಿಸಿದಂಥ ಬೆಂಕಿ, ಬಸ್ಸು ನಜ್ಜುಗುಜ್ಜಾಗಿರುವಂಥ ರೀತಿಯನ್ನು ಗಮನಿಸಿದ್ರೆ ಬಚಾವಾಗಿರುವವರ ಸಂಖ್ಯೆ ಬಹಳ ಕಡಿಮೆ ಅಂತ ಅನ್ಸುತ್ತೆ. ಒಳಗಿದ್ದಂಥವರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಬೆಂಗಳೂರಿನಿಂದ ಹೊರಟಿದ್ರು, ಶಿವಮೊಗ್ಗ ರೀಚ್ ಆಗೋದಕ್ಕೂ ಮೊದಲೇ ಚಿತ್ರದುರ್ಗದ ಗೊರ್ಲತ್ತು ಅನ್ನುವಂಥ ಗ್ರಾಮ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಅನ್ನುವಂಥ ಗ್ರಾಮ ಆನ್ ದಿ ವೇ ಬರುತ್ತೆ ಶಿವಮೊಗ್ಗಕ್ಕೆ ಹೋಗುವಂಥ ಟೈಮ್ನಲ್ಲಿ. ಆ ಗ್ರಾಮದ ಬಳಿ ಕಂಟೈನರ್ನ ಒಂದು ತಪ್ಪು, ಬಸ್ನ ಒಂದು ತಪ್ಪು. ಬಸ್ ಹಿಂಬದಿಯಿಂದ ಡಿಕ್ಕಿ ಹೊಡೆದಿರೋದು. ಆಬ್ವಿಯಸ್ಲಿ ಕಂಟೈನರ್ನದೇ ಮಿಸ್ಟೇಕ್ ಇರುತ್ತೆ. ನಿದ್ದೆಗಣ್ಣಲ್ಲಿದ್ನೋ, ನಿದ್ದೆ ಮುಂಪರ್ನಲ್ಲಿದ್ನೋ, ಅವನು ಬೇಜವಾಬ್ದಾರಿಯಿಂದ ಏಕಾಏಕಿ ಗುದ್ದುಬಿಟ್ಟಿದ್ದಾನೆ. ಗುದ್ದಿದಂತಹ ರಭಸಕ್ಕೆ ಸುಮಾರು 10ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಕಣ್ಣೀರು ಹಾಕ್ತಾ ಇವೆ. ಗೊತ್ತಿಲ್ಲ, ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂಥ ಆತಂಕ ಕೂಡ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಾಗಿರುವಂತಹ ಭೀಕರ ಅಪಘಾತ ಇದು. ಕಂಟೈನರ್ ಏಕಾಏಕಿ ಖಾಸಗಿ ಬಸ್ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಖಾಸಗಿ ಬಸ್ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿತ್ತು. ಸಾವು ನೋವು ಅಪಾರ ಸಂಖ್ಯೆಯಲ್ಲಾಗಿರುವಂತಹ ಸಾಧ್ಯತೆ ಇದೆ. ಹಿರಿಯೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಇದು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪಟ್ಟಣ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಆಗಿರುವಂತಹ ಅಪಘಾತ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.